ನಮಸ್ಕಾರ, ಶುಭೋದಯ. ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಜೀವನದಲ್ಲಿ ಬರ್ತಾ ಇರುವಂಥ ಕಷ್ಟಗಳು, ಸಮಸ್ಯೆಗಳು, ತೊಂದರೆಗಳು ಒಂದಾದ್ಮೇಲೆ ಒಂದು ಬರ್ತಾ ಇದೆ. ಎಲ್ಲ ರೀತಿ ಪರಿಹಾರ ಮಾಡ್ಕೊಂಡಿದ್ದೀವಿ, ಆದರೂ ಕೂಡ ನಮ್ಮ ಸಮಸ್ಯೆಯಿಂದ ನಮಗೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅಂತಂದರೆ ಖಂಡಿತ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಇವತ್ತೇ ಈಗಲೇ ನೀವು ಅಕ್ಷಯ ವೃಕ್ಷವನ್ನು ಬರ್ಮಾಡ್ಕೊಳ್ಬೇಕಾಗತ್ತೆ. ಕಾರ್ಯಕ್ರಮ ನೋಡ್ತಿರುವಂಥ ಹೊಸ ವೀಕ್ಷಕರಿಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ದಲ್ಲಿ ಸಂಖ್ಯೆಗಳು ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಕಾರ್ಯಕ್ರಮದಲ್ಲಿ ನಮಗೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ಮಾಹಿತಿ, ಮಾರ್ಗದರ್ಶನ ನೀಡ್ತಾ ಇರುವಂಥ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರಿದ್ದಾರೆ. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಶುಭೋದಯ. ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಈ ಗೋಧೂಳಿ ಲಗ್ನದಲ್ಲಿ ಪೂಜೆ ಮಾಡೋದ್ರಿಂದ ಸಿಗುವಂಥ ಪ್ರತಿಫಲಗಳು ಏನಿರುತ್ತೆ? ಯಾರೊಬ್ಬರು ಹೇಳಿರೋದನ್ನ ಕೇಳಿದ್ದೀನಿ, ನನಗೆ ಗೊತ್ತಿಲ್ಲ. ಗೋಧೂಳಿ ಲಗ್ನದಲ್ಲಿ ಪೂಜೆ ಮಾಡೋದ್ರಿಂದ ಮಹಾಲಕ್ಷ್ಮಿ ಆದಷ್ಟು ಬೇಗ ಒಲಿತಾಳೆ ಅಥವಾ ನಮ್ಮ ಮನೆಗೆ ಬರ್ತಾಳೆ ಅಂತ ಹೇಳ್ತಾರೆ. ಇದು ನಿಜನಾ ಗುರುಗಳೇ? ಅಷ್ಟೊಂದು ಮಹತ್ವ ಇದೆಯಾ ಗೋಧೂಳಿ ಲಗ್ನಕ್ಕೆ? ಇದ್ರ ಬಗ್ಗೆ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಗೋಧೂಳಿ ಅನ್ನೋದರಲ್ಲಿ ಮಹಾಲಕ್ಷ್ಮಿ ಒಬ್ಬಳೇ ಅಲ್ಲ, ಅಲ್ಲಿ ತ್ರಿತ್ರಿಂಶತೆ ಕೋಟಿ ದೇವತಾ ಅಂದರೆ ವರ್ಗಗಳವು, ಗಣಗಳವು. ಕೋಟಿ ಅಂದರೆ ಕ್ರೋರ್ಸ್ ಟುಗೆದರ್ ಅಲ್ಲ, ಅಷ್ಟು ವರ್ಗದ ದೇವತೆಗಳು ಏಕಾದಶ ರುದ್ರರಿಂದ ಹಿಡಿದು ದ್ವಾದಶ ಆದಿತ್ಯರಿಂದ ಹಿಡಿದು ಪ್ರಜಾಪತಿಯಿಂದ ಹಿಡಿದು ಬರ್ತಕ್ಕಂತಹ ವರ್ಗವನ್ನು ತ್ರಿತ್ರಿಂಶತೆ ಕೋಟಿ ದೇವತಾ ಅಂತ ಏನು ನಾವು ಕರಿತೀವೋ ಅವರೆಲ್ಲರೂ ಕೂಡ ಬರ್ತಕ್ಕಂತಹದ್ದು ನಾನು ಎಷ್ಟೋ ಸಲ ಹೇಳ್ತಾ ಬಂದಿದ್ದೇನೆ. ಈಗ ಪ್ರಮುಖವಾಗಿ ಏನು ಅಂತಂದರೆ, ಈ ಮಹಾಲಕ್ಷ್ಮಿನೇ ಒಂದು ನಾವು ಮಾತಾಡೋದೇ ಆದರೆ ಬಹುಶಃ ಸಾಯಂಕಾಲ ಗೋವುಗಳು ಮನೆಗೆ ಬರುವಂಥ ಸಂದರ್ಭ ಯಾವುದಿರುತ್ತೋ ಅದನ್ನು ಗೋಧೂಳಿ ಅಂತ ಅರ್ತಾರೆ. ಅಂದರೆ ಸೂರ್ಯ ಅಸ್ತಮಿಸುವಾಗ ಬಹುಶಃ ಈ ಒಂದು ಗೋವುಗಳು ಮನೆಗೆ ಬರ್ತವೆ. ಆ ಗೋವಿನ ಧೂಳಿದೆಯಲ್ಲ, ಅದು ಹೆಜ್ಜೆ ಇಟ್ಕೊಂಡು ಏನು ಹೋಗ್ತಾ ಇರುತ್ತೋ ಆ ಧೂಳು ನಮ್ಮ ಮೇಲೆ ತಾಕಿದ್ರೆ ಅದು ಒಂದು ಅದ್ಭುತವಾದ ಸ್ನಾನ. ಎರಡು ಕಣಗಳ ದೇಹದ ಮೇಲೆ ಬಂದರೆ ಸಾಕು, ಅದೊಂದು ಅದ್ಭುತ ಆಗ್ತಿದೆ, ಬಹಳ ವಿಶೇಷ ಅದು. ಇನ್ನು ಆ ಸಂದರ್ಭದಲ್ಲಿ ಮಹಾಲಕ್ಷ್ಮಿಗಾಗಿ ಪ್ರಾರ್ಥನೆ ಮಾಡ್ತೀನಿ ಅನ್ನೋದಾದರೆ, ಈ ಓಂ ಶ್ರೀ ವಸುಭ್ಯೋ ನಮಃ, ಓಂ ಶ್ರೀ ವಸುಭ್ಯೋ ನಮಃ ಅನ್ನವನ್ನು ಮಂತ್ರವನ್ನು ಬೂರ್ಜಪತ್ರೆಯಲ್ಲಿ ಬರೆದು ಅಥವಾ ತಾಮ್ರದ ತಗಡಲ್ಲಿ ಬರೆದು, ಇನ್ನೂ ಸಾಧ್ಯವಾದರೆ ಬಂಗಾರದ ತಗಡಲ್ಲಿ ಬರೆದು ಬಿಟ್ಟು ಓಂ ಶ್ರೀ ವಸುಭ್ಯೋ ನಮಃ ಅನ್ನೋದನ್ನು ಬರೆದು ನೀವು ಒಂದು ಕಳಶದಲ್ಲಿ ನೀರು ಹಾಕಿರ್ತೀರಿ, ಅದರ ಒಳಗಡೆ ಅದನ್ನು ಹಾಕಿ ಕುಂಭ ಇಟ್ಟು ಮಹಾಲಕ್ಷ್ಮಿನ ಆವಾಹನೆ ಮಾಡಿ ಗೋಧೂಳಿ ಲಗ್ನದಲ್ಲಿ ಈ ಔದುಂಬರ ಸ್ಟಿಕ್ಸ್ ಅಂದರೆ ಅತ್ತಿ ಮರದ ಕಡ್ಡಿಗಳಿಂದ, ಅತ್ತಿ ಮರದ ಸಮೆತ್ತಗಳಿಂದ ನೀವೆಲ್ಲ ತಯಾರು ಮಾಡಿಕೊಂಡಿದ್ದು ಒಂದು ಶುಕ್ರವಾರ ಏನಾದರೂ ಈ ಹೋಮವನ್ನು 5:30 to 6 ಒಳಗಡೆ ಈ ಹೋಮವನ್ನು ಮಾಡ್ತೀನಿ ಅಂತಂದರೆ, ನೀವು ಆ ಹೋಮ ಮಾಡೋದಕ್ಕೂ ಆ ಗೋವುಗಳು ನಡ್ಕೊಂಡು ಹೋಗ್ತಿರ್ಲಿಕ್ಕೂ ಒಂದೇ ಸಂದರ್ಭ ಆಗಿರತಕ್ಕಂತಹದ್ದು ಮಹಾಲಕ್ಷ್ಮಿ ಪ್ರವೇಶ ಮಾಡುತ್ತಾಳಂತೆ. ಔದುಂಬರ ಕಡ್ಡಿಯನ್ನು ಪಾಯಸದಲ್ಲಿ ಮತ್ತು ಘೃತದಲ್ಲೂ ಅದ್ದಿ ಹೋಮವನ್ನು ಮಾಡುತ್ತೀನಿ ಅನ್ನೋದೇ ಆದರೆ ಮಹಾಲಕ್ಷ್ಮಿ ನಗುನಗುತ್ತ ಮನೆಯನ್ನು ಪ್ರವೇಶ ಮಾಡುತ್ತಾಳಂತೆ, ನಗುನಗುತ್ತ ಪ್ರವೇಶ ಮಾಡ್ತಾಳಂತೆ. ಅಂತಹ ಅದ್ಭುತವಾದ ಶಕ್ತಿ ಇದೆ ಗೋಧೂಳಿ ಲಗ್ನಕ್ಕೆ. ಯಾರಾದರೂ ನೀವು ಪರೀಕ್ಷೆ ಮಾಡ್ತೀನಿ ಅನ್ನೋದಾದರೆ ಎಲ್ಲಾದರೂ ಈ ಸ್ಟಿಕ್ಗಳನ್ನು ರೆಡಿ ಮಾಡ್ಕೊಳ್ತಾ ನೀವು ಮಾಡೋ ಹಾಗಿದ್ದರೆ ಒಂದು ಶುಕ್ರವಾರ ಮಾಡಿ, ಖುಷಿಯಿಂದ ಸಂತೋಷವಾಗಿ ನಾನು ಮಾಡ್ತೀನಿ ಗುರುಗಳು ಅನ್ನೋದ್ರೆ 6 ಶುಕ್ರವಾರ ಮಾಡಿ. ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಎಂತಹ ಕ್ರಿಟಿಕಲ್ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಹಣದ ವಿಚಾರಕ್ಕೆ ನಾನು ಹೇಳ್ತಿರೋದು, ಪ್ರಯತ್ನ ಪಟ್ಟು ಸುಮ್ಮನೆ ಹೋಮ ಮಾಡದೆ ಕೂತ್ಕೊಂಡ್ಬಿಟ್ರೆ ಬರಬೇಕು ಅಂದರೆ ಸಾಧ್ಯವಿಲ್ಲ. ಅದು ನೀವು ಪ್ರಯತ್ನ ಪಟ್ಟು ಸೋತಿದ್ದೀರಲ್ಲ, ಯಾವುದು ಬಹಳ ದೊಡ್ಡ ಮಟ್ಟದ ಕನಸು ಹೊತ್ಕೊಂಡು ಫೇಲ್ ಆಗಿದ್ದು, ಕೈ ಹಿಡಿದಿರ್ತಕ್ಕಂತಹದ್ದು ಯಾವ ಉದ್ಯಮ ಇದೆಯೋ ಅಂತಹ ಉದ್ಯಮದಲ್ಲಿ ಶೀಘ್ರವಾಗಿ ಮಹಾಲಕ್ಷ್ಮಿ, ನಾನು ಮೊದಲೇ ಹೇಳ್ತಾ ಇದ್ದೇನೆ, ನಗುನಗುತ್ತಾ ಮನೆಗೆ ಬರ್ತಾಳೆ. ಈ 6 ಶುಕ್ರವಾರಗಳ ಅಥವಾ ಒಂದೇ ಶುಕ್ರವಾರ ನೀವು ಮಾಡಿ 6 ಶುಕ್ರವಾರ ಪರೀಕ್ಷೆ ಮಾಡಿ. ನೀವು 6 ಶುಕ್ರವಾರ ಬಹುಶಃ 1 ತಿಂಗಳು 1.5 ತಿಂಗಳು ಒಳಗಡೆ ನೋಡಿ ಮಹಾಲಕ್ಷ್ಮಿ ಎಷ್ಟು ಚೆನ್ನಾಗಿ ಗೊತ್ತಿಲ್ಲ ನಿಮಗೆ, ಆಶ್ಚರ್ಯ ಆಗ್ತಕ್ಕಂತಹ ರೀತಿಯಲ್ಲಿ ನಿಮ್ಮ ಮನೇಲಿ, ಎಲ್ಲರ ಮನೆಯಲ್ಲೂ ಕೂಡ ನಗುಮುಖ ಇರುತ್ತೆ. ಉದ್ಯೋಗದಲ್ಲಿ ಮಹಾಲಕ್ಷ್ಮಿ, ಮದುವೆಯಲ್ಲಿ ಮಹಾಲಕ್ಷ್ಮಿ, ಮನೆಗೆ ಹಣ ಬರೋದ್ರಲ್ಲಿ ಮಹಾಲಕ್ಷ್ಮಿ. ಯಾವುದೋ ಒಂದು ಕೆಲಸಕ್ಕೆ ನೀವು ಹಪಾಪಿಸ್ತಾ ಇದ್ರಿ, ತುಂಬ ನೋವುಂಡುತ್ತಾ ಇದ್ರಿ, ಯೋಚನೆ ಮಾಡ್ತಾಯಿದ್ರಿ, ಆ ಯೋಚನೆಯಿಂದ ಹೊರಗೆ ಬರ್ತೀರಿ, ಖುಷಿಯಾಗಿರ್ತೀರಿ. ಗುರುಗಳೇ, ಈಗ ಕಳಶದಲ್ಲಿ ಹಾಕಿರೋದನ್ನ ನಂತರ ನಾವು ಏನು ಮಾಡಬೇಕಾಗತ್ತೆ ಅಂತ ಹೇಳ್ತೀರಾ ಗುರುಗಳೇ? ಗುಡ್. ಈ ಕಳಶದಲ್ಲಿ ಹಾಕಿರ್ತಕ್ಕಂಥ ಅದೇನು ತಗಡಿದೆಯೋ ಓಂ ಶ್ರೀ ವಸುಭ್ಯೋ ನಮಃ ಅಂತ ಬರೆದಿರೋದು, ಹೋಮ ಎಲ್ಲ ಆದಮೇಲೆ ಈ ನೀರೆಲ್ಲ ಪ್ರೋಕ್ಷಣೆ ಮಾಡಿರ್ತಾರೆ. ಆ ನಂತರ ಆ ತಗಡನ್ನು ತೆಗೆದು ಬಿಟ್ಟು ಈ ಹೋಮದ ರಕ್ಷೆ ಎಲ್ಲ ಹೊಡೆದಿರುತ್ತೆ, ಆ ರಕ್ಷೆ ಹಾಕಿ ಸುತ್ತಿ ತಾಯತದಲ್ಲಿ ಕಟ್ಕೊಳ್ತಕ್ಕಂತಹದ್ದು.
ಒಂದು ಬೆಳ್ಳಿಯ ತಾಯ್ತದ ಒಳಗಡೆ ಇದನ್ನು ಇಟ್ಕೊಳ್ತೀರ ಅಂತಂದರೆ ನಿಮ್ಮ ಬಳಿ ಯಾವಾಗಲೂ ಮಹಾಲಕ್ಷ್ಮಿಯ ಸಾನ್ನಿಧ್ಯವಿರುತ್ತದೆ. ಅಂದರೆ ಆ ತಾಯ್ತ ನಾವು ಕಟ್ಕೊಳ್ಬಹುದು ಅಥವಾ ನಮ್ಮ ಜೊತೆನಲ್ಲಿ ಕೂಡ ಇಟ್ಕೊಳ್ಬಹುದು. ಖಂಡಿತ ಗುರುಗಳೇ, ಸಾಕಷ್ಟು ಪ್ರಯತ್ನ ಪಟ್ಟಿರ್ತಾರೆ ಮಹಾಲಕ್ಷ್ಮಿನ ಒಲಿಸ್ಕೊಳ್ಬೇಕು ಅಂತ. ಸಾಧ್ಯ ಆಗದೆ ಇರೋರು ಈ ಗೋಧೂಳಿ ಲಗ್ನದ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳೋದ್ರಿಂದ ಮಹಾಲಕ್ಷ್ಮಿ ಅವ್ರ ಮನೆಗೆ ಬರ್ತಾರೆ ಅಂತ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಗೋಧೂಳಿ ಲಗ್ನದ ಮಹತ್ವ, ಇನ್ನು ಗೋಧೂಳಿ ಲಗ್ನದಲ್ಲಿ ನಾವು ಮಹಾಲಕ್ಷ್ಮಿಯನ್ನು ಹೇಗೆ ಒಲಿಸ್ಕೊಳ್ಬೇಕು ಅನ್ನೋದ್ರ ಕುರಿತಾಗಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋವನ್ನು ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.